ಯಾರಾದರೂ ಮಕ್ಕಳು ಶಿಕ್ಷಣದಲ್ಲಿ ಹಿಂದೆ ಉಳಿದಿದ್ದರೆ ಅವರಿಗೆ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಿ. ಯಾಕಂದರೆ ಡಾಕ್ಟ್ರು ಇದೇ ಊರಿನಿಂದ ಹೋದವರು, ನಾನು ಇದೇ ಊರಿನಿಂದ ಹೋದವರು. ಆಲೋಚನೆ ಮಾಡಿ, ಹೆಸರು ನಿಮಗೆ ಊರಿಗೆ ವಾಮದ ಬದವಿಗೆ. ನಾನೀಗ 2 ಜಿಲ್ಲೆ ಸಂಚಾರ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿ ವೇತನ ಹೇಳಲಿಕ್ಕೆ ಒಂದು ದಿನ ಕೂಡ ಮನೆಯಲ್ಲಿಲ್ಲ. ನನಗೆ 56,000 ಪೆನ್ಷನ್ ಬರ್ತದೆ. ಅದರಲ್ಲಿ ಸುಮಾರು 30,000ವನ್ನು ನಾನು ಮಕ್ಕಳಿಗಾಗಿ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಇದ್ದೇನೆ. ಆಗ ಹೇಳಿದ್ರು ಕಡಿಮೆ ಇತ್ತು. ಅದರಲ್ಲಿ 30,000 ನಾನು ಸಮಾಜ ಸೇವೆಗೆ. ಯಾಕೆ ಸಮಾಜಕ್ಕೆ? ಡಾಕ್ಟರ್ ಸೇವೆ ಮಾಡ್ತಾರೆ, ಸಂತೋಷ. ಅವರು ದುಡಿದದಕ್ಕೆ ಸಂಬಳ ಕೊಡ್ತಾರೆ. ಮಾಸ್ಟರ್ಗಳಿಗೆಲ್ಲ ದುಡಿದದಕ್ಕೆ ಸಂಬಳ ಕೊಡ್ತಾರೆ. ನನಗೆ ಮನೆಯಲ್ಲಿ ಕೂತದಕ್ಕೆ ಸಂಬಳ ಕೊಡೋದು. ನನಗೆ 56,000 ರೂಪಾಯಿ ಕೊಡ್ತಾರೆ. ಯಾಕೆ? ಮನೆಯಲ್ಲಿ ಕೂತದಕ್ಕೆ. ನೀವು ಆಲೋಚನೆ ಮಾಡಿ. ನನಗೆ ಕೂಡ ಪೆನ್ಷನ್ ಎಲ್ಲಿಂದ? ಭಿಕ್ಷುಕ ಒಂದು ಅನ್ನ ತಿನ್ಬೋದು, ಅದಕ್ಕೆ ಟ್ಯಾಕ್ಸ್ ಬಿದ್ದಿದೆ. ಆಸ್ಪತ್ರೆಯಲ್ಲಿ ರೋಗಿ ಹೊರಳಾಡಿ ಏನೇನು ಮಾಡಿ ಸಾಯ್ತಾನೆ, ಅವನ ಔಷಧಿಗೆ ಟ್ಯಾಕ್ಸ್ ಬಿದ್ದಿದೆ. ಆ ಟ್ಯಾಕ್ಸ್ ಟ್ರೆಜರಿಗೆ ಹೋಗಿ ಅಲ್ವ ನನಗೆ ಬರೋದು. ಅದು ಸಮಾಜದ ಹಣ ಅಲ್ವಾ? ಅದಕ್ಕೆ ಸಮಾಜಕ್ಕೆ ನಾನು ಅರ್ಥವನ್ನು ಕೊಡ್ತಾ ಇದ್ದೇನೆ. ಬೇರೆ ಬೇರೆ ರೀತಿಯಲ್ಲಿ ಎಲ್ಲಿ ಕೂಡ ಯಾವ ಮಗು ಕೂಡ ಹಣ ಇಲ್ಲದೆ ಶಿಕ್ಷಣ ಅರ್ಥದಲ್ಲಿ ನಿಲ್ಲಿಸಬಾರ್ದು ಉದ್ದೇಶ ನಾನು. ಅದು 2 ಜಿಲ್ಲೆಯಲ್ಲಿ ತಿರುಗಾಡಿದ್ದನ್ನೇ ಹೇಳೋದು ನಾನು. ಹಾಗಂತ ನಾನೇ ಕೊಡ್ಲಿಕ್ಕೆ ನನ್ನಿಂದ ಎಲ್ಲಿ ಸಾಧ್ಯ ಉಂಟು? ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಇದ್ದೇನೆ. ಒಂದು ಕಡೆ ಹೋದೆ, ಮುದುಕಿ ಸಾಕಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳನ್ನು, ಡಿಗ್ರಿಯಲ್ಲಿದ್ದಾರೆ. ನಾನು 2,000 ಕೊಟ್ಟೆ, ಬಾಕಿ ಅವ್ರ ಹತ್ರ ಹೇಳಿದೆ, ನೋಡಿ ಹೀಗೆ ಮಾಡಿದೆ, ಎಲ್ಲರೂ ಸ್ವಲ್ಪ ಕೊಟ್ಟರು. ಈಗ ನಾವು ಸ್ವಲ್ಪ ಸಮಾಜಕ್ಕೆ ಕೊಡಬೇಕು, ನಮ್ಮಿಂದ ಬಾಕಿಯವರಷ್ಟಾಗಿ ಕೊಡ್ತಾರೆ. ಈ ರೀತಿ ಸಮಾಜವನ್ನು ಮುನ್ನಡೆಸಲಿಕ್ಕೆ ನಾವೆಲ್ಲ ಸಹಕಾರ ಮಾಡೋಣ ಅಂತ ಹೇಳ್ತಾ, ನನಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟ ಎಲ್ಲ ಇದರ ಕಾರ್ಯಕರ್ತರಿಗೆ, ಸಭಿಕರಿಗೆ